ಹಾಯ್ ನಮಸ್ತೆ ಎಲ್ರಿಗೂ. ಮುಂಬೈ ಟು ಕರ್ನಾಟಕ ಚಾನಲ್‌ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿತ್ತು ನಾನು ನಿಮ್ಮನೆ ಮಗಳು, ಕುಂದಾಪುರದ ಮಗಳು ಅಂತೇಳಿ ಹೇಳಿ. ನಾನು ಈ ಪ್ರೋಗ್ರಾಮ್‌ನಲ್ಲಿ ನಾನು ಸಹ ಇದ್ದಿದ್ದೆ ಅಲ್ಲಿ. ಯಾರೆಲ್ಲ ನನ್ನ ಪರಿಚಯ ಇತ್ತು ಅವ್ರು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲಲ್ಲಿ ಬಪ್ಪುದು ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೆ. ಮುಖ್ಯವಾಗಿ ಹೇಳಕಂತ ಹೇಳಿದ್ರೆ ಇಲ್ಲಿ ಮುಂಬೈದಲ್ಲಿ ನಡೆದಂತಹ ಕುಂದಾಪುರ ಬಿಲ್ಲವ ಸಂಘದ ಒಂದು ಕ್ರೀಡೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ವಿ. ಯಾರೆಲ್ಲ ಪಾಲ್ಗೊಂಡಿದ್ರಿ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ಪಾಲ್ಗೊಂಡಿಲ್ಲ ಅವರು ಸಹ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಯರ್ ನಾವೆಲ್ಲರೂ ಮತ್ತೆ ಪುನಃ ಸಿಗುವಂತ ಆಗ್ಲಿ ಅಂತೇಳಿ ನಾವು ಹಾರೈಸುವ. ಸೊ ಒಂದಿನ ಪೂರ್ತಿ ನಮ್ಮೂರ ಜೊತೆ ನಾವು ಇರೋದಂತ ಹೇಳಿದ್ರೆ ಅದೊಂದು ಸಣ್ಣ ಮಾತಲ್ಲ. ಆ ಒಂದು ಚಾನ್ಸ್ ಕೊಟ್ಟವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಹೇಳುವ. ಮತ್ತೆ ಅಂತ ಹೇಳ್ಕಂತ ಹೇಳಿದ್ರೆ ನಾವು ಏಪ್ರಿಲ್ ಮೇ ಅಲ್ಲಿ ನಾವು ಊರಿಗೆ ಹೋತು ಒಂದು ಫಂಕ್ಷನಿಗೆ ಹೋದಗಳಿಗೆ ನಾವೆಲ್ಲ ಇಷ್ಟು ಜನ ಕೂಡುತ್ತೆ. ಆದ್ರೆ ಇಲ್ಲ ಬೊಂಬೈದಲ್ಲಿ ಇದ್ಕೊಂಡು ಇಂಥ ಒಂದು ಬಿಸಿ ಶೆಡ್ಯೂಲ್ನಲ್ಲೂ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೋ ಕಾಲೇಜಿಗೆ ಹೋಗ್ತಾರೋ ಅವ್ರವ್ರದ್ದೇ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ. ಆದ್ರೂ ನೀವೆಲ್ಲ ಬಂದು ಅಲ್ಲಿ ಒಟ್ಟು ಸೇರೋದು ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ. ಆ ಒಟ್ಟು ಸೇರೋದಕ್ಕೆ ಮಾಡಿರುವಂಥ ಒಂದು ಕಾರ್ಯಕ್ರಮನೂ ಸಣ್ಣ ಮಾತಲ್ಲ. ಬೆಳಗ್ಗೆಯಿಂದ ಸಂಜೆ ತನಕನು ಪ್ರತಿಯೊಂದು ತಿಂಡಿ, ಊಟ, ನಾಷ್ಟ ಪ್ರತಿಯೊಂದಕ್ಕೂ ತಯಾರಿ ಇತ್ತು. ಅದಕ್ಕೆ ತುಂಬಾ ಖುಷಿ ಆಯ್ತು. ಇನ್ನು ಮುಂದೆ ಇದೇ ತರ ಕಾರ್ಯಕ್ರಮ ಆಗ್ತಾ ಇರಲಿ. ಅದಕ್ಕೆಲ್ಲರೂ ನಾವು ಮತ್ತೆ ಪುನಃ ಒಟ್ಟುಗೂಡುವ ಅಂತ ಹೇಳಿ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತೆ. ಅದರಲ್ಲೂ ನಾನು ನಿಮ್ಮ ಕುಂದಾಪುರದವಳು ಆದ್ರಿಂದ ರಿಕ್ವೆಸ್ಟ್ ಮಾಡ್ಕೊತಿದ್ದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಕಾರ್ಯಕ್ರಮದ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತೆ. ಮತ್ತು ಪುನಃ ಪುನಃ ಇಂಥ ಪ್ರೋಗ್ರಾಮಿನ ಒಂದು ಪ್ಯಾಂಪ್ಲೆಟ್ನ ನಾನು ಹಾಕ್ತಾನೆ ಇರ್ತೀನಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೆ. ಸೊ ಧನ್ಯವಾದ. ಈ ಪ್ರೋಗ್ರಾಮ್ನ ಫುಲ್ ನೋಡಿ. ಭಾಗ 1 ಭಾಗ 2 ಈಗಾಗಲೇ ಹಾಕಿದ್ದೆ. ಇದು ಭಾಗ 3 ಮತ್ತೆ ಭಾಗ 4 ಇದೆ. 4 ಭಾಗನ ನೋಡಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡಿ. ನಮ್ಮ ಚಾನಲ್ನ ಮುಖಾಂತರ ನಿಮಗೆ ಎಷ್ಟು ಮಾಹಿತಿ ಕೊಡಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮಾಹಿತಿನ ಕೊಡುವಂಥ ಪ್ರಯತ್ನ ನಮ್ಮ ಚಾನಲ್ ಮುಖಾಂತರ. ಸೊ ಇದೇ ರೀತಿಯಾದಂಥ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ಗೆ. ಹಾಗೆ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಿ ಅಂತೇಳಿ ಹೇಳೋದಲ್ಲ, ಉಳಿಸಿ ಬೆಳೆಸುವಂಥ ಪ್ರಯತ್ನನ ನಾವು ಮಾಡುವ. ನಾವು ಉಪಯೋಗಿಸೋದ್ರಿಂದ ನಮ್ಮ ಭಾಷೆಯನ್ನು ಇನ್ನಷ್ಟು ಉಳಿಯುತ್ತೆ ಬೆಳೆಯುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು. ಭಾಗ 1 ಮತ್ತು ಭಾಗ 2 ಕುಂದಾಪುರ ಬಿಲ್ಲವ ಸಂಘದ ಕ್ರೀಡೋತ್ಸವ ಇದೆ. ಭಾಗ 1 ಮತ್ತು 2, 3 ಮತ್ತು 4 ಭಾಗಗಳಿವೆ. ಇದನ್ನು ಸಂಪೂರ್ಣವಾಗಿ ನೋಡಿ. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮವರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸೊಪ್ಪ
ಕಮಲದಲ್ಲಿ ಹೇಗೆ ಕೋಣೆಗಳು ಗೋಡೆಯಾಗಿ ಓಡುತ್ತೋ ಅದೇ ರೀತಿ ಇಲ್ಲಿ 4 ಹಂತಗಳಲ್ಲಿ ಒಂದು ಕ್ಷಣ ತಪ್ಪಿದರೆ ಪೈಪೋಟಿಯ ದಿಕ್ಕೆ ಪ್ರೇಕ್ಷಕರೇ, ಇದು ಕೊನೆಯ ಹಂತ. ಕಮಲದಲ್ಲಿ ಕೊನೆಯ ಜಿಗಿತ ಇನ್ನು ಅದೇ ಉಸಿರು ತಡೆದ ಕ್ಷಣ. ಯಾರು ಹಿಂದೆ ಮಣ್ಣು ಹಾಕ್ತಿದೆ, ಮೇಘ ಮಾತನಾಡುತ್ತಿದೆ. ಅತ್ಯಂತ ಸುಂದರತೆಯ ಓಟ ಮಹಿಳೆಯರಿಂದ ಜೋರಾದ ಚಪ್ಪಾಳೆಯ ಮೂಲಕ ಮಹಿಳೆಯರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಾ ಮುಂದೆ ತಾ ಮುಂದೆ ಅಂತ ಓಡ್ತಾ ಇದ್ದಾರೆ. ಬರ್ಲ ಹೇಳಿದ್ರು ಓಟ ಶುರುವಾಗಿದೆ. ಅತ್ಯಂತ ಸುಂದರತೆಯ ಓಟ ಇದೆ. ಧನರಾಜ್ ಪೂಜಾರಿ ಅವರ ಮುಂಚೂಣಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅದೇ ರೀತಿ ಮತ್ತೊಂದು ಕೋಲನ್ನ ತನ್ನ ಸಹಸ್ಪರ್ಧಿಗೆ ನೀಡಿ ಅತ್ಯಂತ ಸುಂದರದ ಓಟವನ್ನ ದಿಲೀಪ್ ಪೂಜಾರಿ ಅವರ ಉತ್ತಮವಾದ ಸುಂದರತೆ ಓಟ ಪ್ರಥಮ ಸ್ಥಾನವನ್ನು ತುಂಬಿಕೊಳ್ತಾ ಇದೆ. 2ನೇ ಸ್ಥಾನ ಪಾಂಡುರಂಗ ತಂಡ, 3ನೇ ಸ್ಥಾನ ಯುವ ಸಂಪದದ ರಶಿರಾಜ್. ಹೇಳಿನಿ Apa